ಮದುವಣಗಿತ್ತಿಯಂತೆ ಮಿಂಚುತ್ತಿರುವ ಬಳಗಾನೂರು ಬಂಧುಶತಪುರೇಶನ ಜಾತ್ರೆಗೆ ಭರ್ಜರಿ ಸಿದ್ಧತೆ. ಮೇ 1ನೇ ತಾರೀಕಿನಂದು ನಡೆಯಲಿರುವ ಆರಾಧ್ಯ ದೈವ ಬಂಧುಶತಪುರೇಶ ಮಾರುತೇಶ್ವರ ಜಾತ್ರೆಯ ಅಂಗವಾಗಿ ಬಳಗಾನೂರು ಪಟ್ಟಣ ಮದುವಣಗಿತ್ತಿಯಂತೆ ಸಿಂಗರಿಸಿಕೊಂಡು ಕಂಗೊಳಿಸುತ್ತಿದೆ. ಜಾತ್ರೆಯ ಸಡಗರಕ್ಕೆ ಊರು ಒಗ್ಗಟ್ಟಿನ ರಂಗೋಲಿ ಹಚ್ಚಿದಂತೆ ಕಾಣುತ್ತಿದ್ದು ಎಲ್ಲೆಡೆ ಹಬ್ಬದ ಸಂಭ್ರಮ ತೇಲುತ್ತಿದೆ. ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಮುಖ್ಯಾಧಿಕಾರಿ, ಸಮುದಾಯ ಸಂಚಾಲಕಿಯರು ಹಾಗೂ ಪೌರಕಾರ್ಮಿಕರು ಮತ್ತು ಸಿಬ್ಬಂದಿ ವರ್ಗ ಮುತುವರ್ಜಿಯಿಂದ ಸ್ವಚ್ಛತಾ ಕಾರ್ಯ ಕೈಗೊಂಡಿದ್ದಾರೆ. ಮುಖ್ಯ ರಸ್ತೆಗಳು, ಒಳರಸ್ತೆಗಳು, ಸಾರ್ವಜನಿಕ ಸ್ಥಳಗಳು ಸೇರಿದಂತೆ ಎಲ್ಲೆಡೆ ಶುದ್ಧತೆ ಕಾಪಾಡುವಲ್ಲಿ ತೊಡಗಿಸಿಕೊಂಡಿದ್ದು ಜಾತ್ರೆ ವ್ಯವಸ್ಥಿತವಾಗಿ ನಡೆಯಲು ಶ್ರಮಹರಿಸುತ್ತಿದ್ದಾರೆ. ಕಸ ವಿಲೇವಾರಿ, ರಸ್ತೆ ಸಮತಟ್ಟು, ನೀರಿನ ಹರಿವು ಸುಧಾರಣೆ ಮೊದಲಾದ ಮೂಲಭೂತ ವ್ಯವಸ್ಥೆಗಳನ್ನು ವೇಗವಾಗಿ ಪೂರ್ಣಗೊಳಿಸಲಾಗುತ್ತಿದ್ದು ಪಟ್ಟಣವು ಹೊಸ ಹೊಳಪಿನಲ್ಲಿ ಕಂಗೊಳಿಸುತ್ತಿದೆ. ಈ ಕಾರ್ಯಚಟುವಟಿಕೆಗಳು ಕೇವಲ ಸಿದ್ಧತೆಯಲ್ಲ, ಹಬ್ಬದ ಆತ್ಮವೇ ರೂಪ ಪಡೆದುಕೊಂಡಂತೆ ಭಾಸವಾಗುತ್ತಿದೆ. ಇದರ ನಡುವೆ ಸಾರ್ವಜನಿಕರಿಂದಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಸ್ಥಳೀಯರು ಹಾಗೂ ಭಕ್ತರು ಪಟ್ಟಣ ಪಂಚಾಯಿತಿಯ ಕಾರ್ಯವೈಖರಿಯನ್ನು ಶ್ಲಾಘಿಸಿ ಈ ರೀತಿಯ ಸಮರ್ಪಿತ ಸೇವೆಯಿಂದ ಜಾತ್ರೆ ಇನ್ನಷ್ಟು ಭವ್ಯವಾಗಿ ನೆರವೇರುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಒಟ್ಟಾರೆ ಬಳಗಾನೂರು ಇದೀಗ ಕೇವಲ ಪಟ್ಟಣವಲ್ಲ, ಹಬ್ಬದ ಹೃದಯದಂತೆ ಧಗಧಗಿಸುತ್ತಿದ್ದು ಬಂಧುಶತಪುರೇಶನ ಜಾತ್ರೆಗೆ ಕ್ಷಣಗಣನೆ ಆರಂಭವಾಗಿದೆ. ವರದಿ ಸುರೇಶ್, ಬಳಗಾನೂರು. ಇಲ್ಲಿ ದೇವಸ್ಥಾನ ಇರತಕ್ಕಂಥ ಕಾರಣದಿಂದ ಇಲ್ಲಿ ಯಾರು ಮಲವಿಸರ್ಜನೆ ಮಾಡಬಾರ್ದು, ಅದಕ್ಕಾಗಿ ರಂಗೋಲಿಯನ್ನು ಹಾಕಿ ಅವರಿಗೆ ಅವೇರ್ನೆಸ್ ಕೊಡಕ್ಕಂತ ಹೇಳಿ ಬಂದೀವಿ. ಇದು ಒಂದು ದಿನಕ್ಕೆ ಮಾತ್ರ ನಾವು ಹೇಳಿದಾಗ ಕೂಡ ಕೆಲಸ ಆಗಬಾರ್ದು. ಇಲ್ಲಿರ್ತಕ್ಕಂಥ ಜನರೆಲ್ಲ ಸುತ್ತಮುತ್ತ ಜನರಿಗೆ ನೀವು ತಿಳುವಳಿಕೆ ಹೇಳ್ರಿ, ಮನೆಯಲ್ಲಿ ಶೌಚಾಲಯವನ್ನು ಬಳಸಿ, ಆರೋಗ್ಯವಾಗಿರ್ರಿ. ನಾಳೆ ವಯಸ್ಕರು ಇರ್ತಾರೆ ನಿಮ್ಮ ಮನೆಯಾಗ, ಮಳೆ ಗಾಳಿ ಬಂದಾಗ ಇಲ್ಲಿ ಬರೋಕ್ಕಾಗೋದಿಲ್ಲ. ಇಲ್ಲಿ ಹೊಲಸು ಮಾಡೋದ್ರಿಂದ ನಾಳೆ ಜಾತ್ರೆ ಬಂದಿರತಕ್ಕಂಥ ಜನ ಬಳಗಾನೂರಿನಲ್ಲಿ ಎಷ್ಟು ಕೆಟ್ಟ ಜನ ಇದಾರಲ್ಲ ಅಂತ ನಮ್ಮನ್ನು ಮತ್ತು ನೀವು ಬಯಸೋಣಂಗೆ ಆಗಬಾರ್ದು. ಅದಕ್ಕಾಗಿ ಎಲ್ಲರೂ ದಯಮಾಡಿ ಸ್ವಚ್ಛತೆಯನ್ನು ಕಾಪಾಡಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಜಾತ್ರೆ ಇರುವುದರಿಂದ ಪೌರ ಕಾರ್ಮಿಕರು ಮತ್ತು ಈ ಸಮುದಾಯ ಸಂಚಾಲಕರು ಸೇರಿ ಇವತ್ತು ಈ ಗುಡಿಯ ಸಂಬಂಧಪಟ್ಟಂಗೆ ಸ್ವಚ್ಛ ಮಾಡ್ತಾರೆ. ಇದೇ ರೀತಿ ಸ್ವಚ್ಛ ಮಾಡಿಸಂತ ಇರಲಿ. ನಾವು ಇವತ್ತಿನ ತನಕ ನೋಡಿದ್ದೀವಿ, ಇದೇ ಫಸ್ಟ್ ಟೈಮ್ ನಾವು ನೋಡ್ಲಿಕ್ಕೆ ಈ ರೀತಿ ಸ್ವಚ್ಛ ಆಗಿದ್ದು ಬಯಲು ಶೌಚಾಲಯನ ಮುಕ್ತ ಮಾಡಬೇಕು ಅಂತ ಇವರ ಒಂದು ಶ್ರಮ ಇದಾಗ ಇದೇ ರೀತಿ ಶ್ರಮ ಫಲ ಕೊಟ್ಟದ. ಇದೇ ರೀತಿ ಮುಂದುವರೆದು ಹೋದರೆ ನಮ್ಮ ಗ್ರಾಮ ಸ್ವಚ್ಛ ಗ್ರಾಮ ಆಗಲಕ್ಕ ಸಹಕಾರ ಆಗ್ತದೆ ಅಂತ ಹೇಳಕ್ಕೆ ತಮ್ಮೆಲ್ಲರ ಸಹಕಾರ ಮತ್ತು ಇದು ಈ ಇದಕ್ಕೆ ಇದಾಗ್ಯದ. ಇದು ಹೇಳಿ ವಾರ್ಡ್ ನಂಬರ್ 3ರಲ್ಲಿ ರಾಮನಪ್ಪ ಶೌಚಾಲಯಕ್ಕೆ ಹೋಗೋ ದಾರಿ ಮತ್ತು ಇನ್ನಿತರ ಏನಪ್ಪ ಅಂದರೆ ದಾರಿ ಇರೋದ್ರಿಂದ ಇಲ್ಲಿ ಯಾರೂ ಮೂತ್ರ ವಿಸರ್ಜನೆ ಮಾಡಬಾರ್ದು ಮತ್ತು ಪ್ಲಾಸ್ಟಿಕ್ಗಳನ್ನು ಒಗಿಬಾರ್ದು ಮತ್ತು ಇನ್ನಿತರ ಗ್ಲಾಸ್ ಇಂಥ ಯಾವ ಒಗಿಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ಪಟ್ಟಣಪಂಚಾಯತಿ ಇವರ ಮತ್ತು ಸಮುದಾಯ ಸಂಚಾಲಕರು ಏನಪ್ಪ ಅಂದ್ರೆ ಜನರಲ್ಲಿ ಏನಪ್ಪ ಅಂದ್ರೆ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಾರೆ. ಆ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಸಮುದಾಯದ ಕಾರ್ಯಕರ್ತರಿಗೂ ಮತ್ತು ಸಂಚಾಲಕರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ವೇದಿಕೆ ಮುಖಾಂತರ ಮಾತನಾಡಲು ಅವಕಾಶ ಕೊಟ್ಟಂಥ ಎಲ್ಲರಿಗೂ ಸಮಸ್ಯೆಗಳಿಗೆ ಧನ್ಯವಾದಗಳು.